ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಂಗ ಹೊಸ ವರ್ಷದ ಶುಭಾಶಯಗಳು. ಸ್ವಲ್ಪ ಲೇಟ್ ಆಗಿನೇ ಹೇಳಲಿಕತ್ತೀನಿ. ಹೊಸ ವರ್ಷ ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ. ಹೊಸ ವರ್ಷನೂ ಎಷ್ಟು ಚಲೋ ಬಂದದ ಈ ಸರಿ ಅಂತಂದ್ರೆ, ಬನಶಂಕರಿ ನವರಾತ್ರಿ ಒಳಗೆ ಹೊಸ ವರ್ಷ ಬಂದದ್ ನೋಡ್ರಿ. ಅಂದ್ರೆ ಬನಶಂಕರಿಯ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರೂ ಬನಶಂಕರಿ ದರ್ಶನ ಮಾಡಿಕೊಳ್ಳ್ರಿ. ನಮ್ಮನೆ ಒಳಗೆ ಬನಶಂಕರಿ ನವರಾತ್ರಿ ಪಲ್ಯದ ಹಬ್ಬ ಹೆಂಗಾಗಿತ್ತು ಅಂತ ನೋಡೋಣಂತ್ರಿ. ನೋಡ್ರಿ, ಬನಶಂಕರಿಗೆ ಇಷ್ಟವಾದ ನವಣಕ್ಕಿ ಅನ್ನಕ್ಕೆ ಇಡ್ಲಿಕತ್ತೀನಿ. ಹಂಗೆ ಬಟಾಟಿ ಪಲ್ಯ, ಕಡ್ಲಿಬೇಳೆ ಅಂದರೆ ಕಡ್ಲಿಬೇಳೆ ಹಾಕಿದ್ರೆ ಹೂರ್ಣಕ್ಕೆ ಹಾಕಿನಿ ಅಂತೆ ಅರ್ಥ. ಕಡುಬು, ಹೋಳಿಗೆ ಎರಡರೊಳಗೆ ಒಂದಂತೂ ಇದ್ದೇ ಇರ್ತದೆ. ಮತ್ತು ಹಾಗೆ ಹುಗ್ಗಿ, ಈಗ ಧನುರ್ಮಾಸಕ್ಕೆ ಶ್ರೇಷ್ಠವಾದ ಹುಗ್ಗಿ ಅನ್ನ ಎಲ್ಲದಕ್ಕೂ ರೆಡಿ ಇಟ್ಕೊಳಿಕತ್ತೀನಿ ರೀ. ಈಗ ತಯಾರಿ ನಡೆದದ. ಹಂಗೆ ಎಲ್ಲಾನು ಚೆಂದಾಗಿ ತೊಳ್ಕೊಂಡು ಈಗಂತೂ 4 ಒಲಿ ಆಗಿಬಿಟ್ಟದ. ಅದರ ಸಲುವಾಗಿ 4 ಒಲಿ ಮೇಲೆ ಒಂದೊಂದು ಇಡ್ತೀನಿ. ಹೆಸರು ಬೇಳೆ ಕೋಸಂಬರಿಗೆ ನೆನೆ ಇಟ್ಟೀನಿ. ಈಗೇನದ ಅಷ್ಟು ಚೆಂದಾಗಿ ಒಂದೊಂದು ಸರಿ ತೊಳೆದು ಕುದಿಲಿಕ್ಕೆ ಇಟ್ಬಿಡ್ತೀನಿ. ಅಕ್ಕಿ ಮಾತ್ರ 2 ಸರಿ ತೊಳಿತೀನಿ ರೀ. ಉಳಿದೆಲ್ಲ ಒಂದೊಂದೇ ಸರಿ ತೊಳೆದು ಇಟ್ಬಿಡ್ತೀನಿ. ನೋಡ್ರಿ, ಇಷ್ಟದ ಇವತ್ತಿನ ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಎಲ್ಲದಕ್ಕಿಂತ ಮುಂಚೆ ಬರ್ಶನ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸಿ ಇಟ್ಟಾಗ್ಯದ, ತೊಳೆದು ಒರೆಸಿ ಇಟ್ಟದ. ಈಗೇನದ ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಇವತ್ತಿನ ಅಡುಗೆ ಬನಶಂಕರಿಗೆ ಇಷ್ಟವಾಗಲಿ. ಅದರ ಜೊತೆಗೆ ಬನಶಂಕರಿಗೆ ಇಷ್ಟವಾಯಿತು ಅಂತಂದ್ರೆ ನಮ್ಮನೆಗೆ ಬಂದ ಅತಿಥಿಗಳಿಗೆ ಇಷ್ಟ ಆಗದೆ ಇರ್ತದೇನ್ರಿ? ಇಷ್ಟ ಆಗೇ ಆಗ್ತದ. ಅದಕ್ಕೆ ನೈವೇದ್ಯ ಅಂತ ಮಾಡೋದು ನೋಡ್ರಿ. ಖರೇನೆ ನೈವೇದ್ಯ ಮಾಡಿದ್ವಿ ಅಂತಂದ್ರೆ ಅದು ಹೆಂಗೆ ಆಗ್ತದ, ನಿಮಗೂ ಸಾಕಷ್ಟು ಸರಿ ಅನುಭವ ಇರಬಹುದು ಅಂತ ಅನಿಸ್ತದೆ. ಉಪ್ಪು ಹೆಚ್ಚು ಆಗಿರಂಗಿಲ್ಲ ರೀ, ಕಡಿಮೆನೂ ಆಗಿರಂಗಿಲ್ಲ. ಆಮೇಲೆ ಸ್ವೀಟ್ ಹೆಚ್ಚು ಆಗಿರಂಗಿಲ್ಲ, ಕಡಿಮೆನೂ ಆಗಿರಂಗಿಲ್ಲ. ಅಂದ್ರೆ ಇದ ನೈವೇದ್ಯ ಮಹತ್ವ ನೋಡ್ರಿ. ಏನು ಹೆಚ್ಚಾಗಿರ್ತದೋ ಅದನ್ನೆಲ್ಲವನ್ನು ದೇವಿ ಏನದಲ್ಲ, ಕಡಿಮೆ ಆಗಿದ್ದು ಕರೆಕ್ಟಾಗಿ ಮಾಡ್ತಾಳೆ, ಹೆಚ್ಚಾಗಿದ್ದು ಕರೆಕ್ಟಾಗಿ ಮಾಡ್ತಾಳೆ ಅಂಥೇಳಿ ನನಗೆ ಸಾಕಷ್ಟು ಸರಿ ಅನುಭವ ಆಗಿದೆ. ಹಂಗೆ ಅಡುಗೆ ಮಾಡ್ಕೋತ ನಿಮ್ಮ ಜೊತೆ ಮಾತಾಡೋದು. ನೋಡ್ರಿ, ಅನ್ನ ಅಂತೂ ರೆಡಿ ಆಯಿತು. ಹಾಗೆ ಹುಗ್ಗಿನೂ ರೆಡಿ ಆಯಿತು. ಒಂದು ಕಡೆ ಬಟಾಟಿ ಕುದಿಲಿಕತ್ತಾವ. ಈಗ ಕಡ್ಲಿಬೇಳೆ ಸಣ್ಣ ಬೋಗುಣಿ ಒಳಗೆ ಇಟ್ಟಿದ್ದೆ. ಅದಕ್ಕೇನದ ಅದನ್ನು ದೊಡ್ಡ ಬೋಗುಣಿ ಒಳಗೆ ತೆಗಿತೀನಿ, ಟ್ರಾನ್ಸ್ಫರ್ ಮಾಡ್ತೀನಿ. ಮತ್ತು ಇನ್ನೊಂದಿಷ್ಟು ನೀರು ಹಾಕಬೇಕಲ್ರಿ ಇದಕ್ಕೆ. ಅದನ್ನು ಏನು ಮಾಡ್ತೀನಿ, ಅದ್ರ ಮೇಲೆ ಮುಚ್ಚಿ ಅದ್ರ ಮೇಲೆ ನೀರು ಹಾಕಿ ಇಡ್ತೀನಿ. ಮತ್ತು ಇನ್ನೊಂದು ಒಲಿ ಖಾಲಿ ಅದ, ಅಲ್ಲಿ ಅನ್ನಕ್ಕೆ ಇಟ್ಟು ಬಿಡ್ತೀನಿ. ಅಲ್ಲಿ ಎಂಥ ಅನ್ನಕ್ಕೆ ಇಟ್ಟೀನಿ ಅಂತಂದ್ರೆ ರೇಷನ್ ಅಕ್ಕಿ ಅನ್ನಕ್ಕೆ ಇಟ್ಟೀನಿ ರೀ. ಮೊಸರನ್ನ ಭಾಳ ಟೇಸ್ಟ್ ಆಗ್ತದೆ. ರೇಷನ್ ಅಕ್ಕಿದು ಮೊಸರನ್ನ ಟೇಸ್ಟ್ ಆಗ್ತದೆ. ಅದ್ರ ಸಲುವಾಗಿ ಮೊಸರನ್ನಕ್ಕೆ ಅಷ್ಟ ರೇಷನ್ ಅಕ್ಕಿ ಇಟ್ಟೀನಿ. ಇಲ್ಲಿ ಕಡ್ಲಿಬೇಳೆ ಕುದಿಲಿಕ್ಕೆ ಇನ್ನೊಂದಿಷ್ಟು ನೀರು ಬೇಕು. ಅದ್ರ ಮೇಲೆ ಪರಾತ ಮುಚ್ಚಿ ನೀರು ಹಾಕಿ ಇಟ್ಬಿಡ್ತೀನಿ. ಕಾಯ್ದ ಮೇಲೆ ಅದಕ್ಕೆ ಹಾಕಿಬಿಡೋದು ನೋಡ್ರಿ ಕಡ್ಲಿಬೇಳೆಗೆ. ಈಗೇನದ ಅವೆಲ್ಲ 4 ಒಲಿ ಅಂತೂ ಬ್ಯುಸಿ ಆಗ್ಯಾವ. ಅವೆಲ್ಲ ನಮ್ಗೊಂಚೂರು ಕುದಿಬೇಕು, ಖುಲ್ಲಾ ಆಗಬೇಕು ಅಂತಂದರೆ ಟೈಮ್ ತಗೋತದ. ಅಷ್ಟ್ರ ತನಕ ನಾ ಎಲ್ಲ ಪಲ್ಯ ಹೆಚ್ಚಿ ಇಟ್ಕೊಂಡು ಬಿಡ್ತೀನಿ. ಮತ್ತು ಈ ಪಲ್ಯ ಎಲ್ಲ ಮೊದಲು ಸಾಯಂಕಾಲನೇ ಆರಿಸಿದ್ದೆ. ಬೆಳಗ್ಗೆ ಏನದಲ್ಲ ಮಡ್ನೀರು ತುಂಬ್ಕೋಬೇಕಾದ್ರೆ ಎಲ್ಲ ತೊಳೆದು ಇಟ್ಕೊಂಡು ಬಿಟ್ಟೀನಿ ರೀ. ಈಗ ಕಸಕ್ ಟೊಮೆಟೊ ಚಟ್ನಿ. ಒಬ್ಬೊಬ್ರು ಪ್ರಶ್ನೆ ಇರ್ತದೆ, ಭಾಳ ಇರ್ತಾವೆ ಪ್ರಶ್ನೆಗಳು. ಕಸಕ್ ಟೊಮೆಟೊ ಏನದ ಮಡಿಲೆ ಬರಂಗಿಲ್ಲ, ಹಿಂಗೆ ನಿಮ್ಮ ಕಡೆ ಹೆಂಗೆಂಗದನೋ ಅದನ್ನೇ ಪಾಲಿಸ್ರಿ. ನಮ್ಮ ಕಡೆ ಹೆಂಗದನೋ ಅದನ್ನು ನಾನು ಮಾಡಿರ್ತೀನಿ. ಮತ್ತು ಅದರೊಳಗೂ ವಿಶೇಷವಾಗಿ ಬನಶಂಕರಿ ಪಲ್ಯದ ಹಬ್ಬಕ್ಕೆ ಹೇಳ್ತೀನಿ ನಿಮಗೆ, ಎಲ್ಲ ಪಲ್ಯಗಳು ಬರ್ತಾವ್ರಿ. ಅದಕ್ಕೆ ಬಹಳಷ್ಟು ಅರ್ಥದ. ಅದನ್ನು ಸಪ್ರೇಟಾಗಿ ಒಂದು ದಿವಸ ನಾವು ಡಿಸ್ಕಸ್ ಮಾಡೋಣಂತ. ನೋಡ್ರಿ, ಕಡ್ಲಿಬೇಳೆ ಕುದಿಲಿಕತ್ತಾವ. ಹಂಗೆ ಈಗ ಚಟ್ನಿಗೆ ಶೇಂಗಾ ಹಾಕಿದೆ ರೀ, ಕಸಕ್ ಟೊಮೆಟೊ ಹಾಕಿದೆ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ತಾಳಿಸ್ಲಿಕ್ಕೆ ಇಟ್ಬಿಟ್ಟೆ. ಎಲ್ಲ ಲಘು ಆಗ್ಲಿಕತ್ತಾವ. 4 ಒಲಿ ಅವ. ಆದರೂ ಕೂಡ ಒಂದು 4 ಮಂದಿಗೆ ಊಟಕ್ಕೆ ಕರೆದಿರ್ತೀವಲ್ಲ, ಎಲ್ಲೋ ಮನಸ್ಸೊಳಗೆ ಆ ಟೈಮಿಗೆ ಆಗ್ತದೋ ಇಲ್ಲೋ, ಒಬ್ಬಾಕನೇ ಮಾಡ್ಲಿಕತ್ತೀನಿ, ಟೇಸ್ಟ್ ಆಗ್ತದೋ ಇಲ್ಲೋ, ಕರೆಕ್ಟಾಗಿ ಆಗ್ತದೋ ಇಲ್ಲೋ ಅನ್ನೋದೊಂದು ಎಲ್ರಿಗೂ ಇರ್ತದಂತ ಅನಿಸ್ತದೆ. ನನಗೆ ಒಬ್ಬಾಕಿಗೆ ಅಲ್ಲ. ಈಗೇನದ ಕಟ್ಟು ತೆಗೆದು ಇದರೊಳಗೆ ಈಕ್ವಲ್ ಬೆಲ್ಲ. ಸ್ವೀಟ್ ಭಾಳ ಬ್ಯಾಡ ಅಂತಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನಾನು ಸಮಾನೇ ಹಾಕಿರ್ತೀನಿ ರೀ. ಯಾಕಂದ್ರೆ ಒಂದಿಷ್ಟು ನಾನು ಹೈಗ್ರವ ತೆಗಿತೀನಿ ಅದ್ರ ಸಲುವಾಗಿ. ಮತ್ತು ಇದು ಬೆಲ್ಲ ಅಷ್ಟು ಒಮ್ಮೆ ಹಾಕಿದ್ರಲ್ಲ ಅಂತಂತೀರಿ. ನಾ ಅಳತೆ ಮಾಡಿನೇ ಇಟ್ಕೊಂಡಿದ್ದೆ. ಫಸ್ಟಿಗೆ ಎಲ್ಲ ಚೆಂದಾಗಿ ಇಟ್ಕೊಂಡೆ ಅಂತಂದ್ರೆ
ಮತ್ತು ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಏನು ಬೇಡೋದು ಹತ್ತಂಗಿಲ್ಲ ಅಷ್ಟು ಅಂದರೂ ಸತ್ಯಕ್ಕೆ ಮತ್ತು ಹುಡುಗರಿಗೆ ಏನಾರ ಬೇಡ್ತೀನಿ, ಹುಡುಗರು ಕೂಡ ಮ್ಯಾಲೆ ನಮಗೆ ಹೆಲ್ಪ್ ಮಾಡ್ತಾರೆ ಮತ್ತು ವಿಡಿಯೋ ಅವರ ಮಾಡ್ತಿರ್ತಾರೆ ರೀ. ಇಬ್ಬರೊಳಗೆ ಒಬ್ಬರು ಬೇಕೇ ಆಗ್ತದೆ. ಮತ್ತು ಬಟಾಟಿ ಕುದ್ದಾವೀಗ ಬಟಾಟಿ ಅಷ್ಟು ಸಿಪ್ಪಿ ತೆಗೆದು ಒಗ್ಗರಣೆ ಹಾಕಿಬಿಡೋದು. ಬಟಾಟಿ ಪಲ್ಯ ಮಾಡೋದು ಭಾಳ ಸರಳ ಹೌದಿಲ್ಲ ರೀ, ಯಾಕಂದ್ರೆ ಏನೂ ಅದ್ರದ್ದು ಕಷ್ಟ ಇಲ್ಲ. ಕುದಿಸಿ ತೆಗೆದ್ವಿ ಅಂತಂದ್ರೆ ಒಗ್ಗರಣೆ ಹಾಕೋದದ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಎಲ್ಲ ಹಾಕಿದ್ವಿ ಅಂದ್ರೆ ಬಟಾಟಿ ಪಲ್ಯ ರೆಡಿ ಆದಂಗೆ. ಈಗೇನದ ಅಷ್ಟು ಸಿಪ್ಪಿ ತೆಗಿಯೋದಾತು ನೋಡ್ರಿ. ಕಡ್ಲಿಬೇಳೆ ಮತ್ತು ಬೆಲ್ಲ ಎರಡು ಮಿಕ್ಸ್ ಆಗ್ಯಾವ ಚೆಂದಾಗಿ. ಈಗ ಒಂದಿಷ್ಟು ಹೈಗ್ರವ ತೆಗೆದಿಟ್ಬಿಡ್ತೀನಿ. ಸ್ವಲ್ಪ ನೀರಿದ್ದದ್ದು ಜಾಸ್ತಿ ನೀರಿದ್ದದ್ದೇ ತೆಗಿತೀನಿ, ಅಂದ್ರೆ ನನಗೆ ಹೂರಣ ರುಬ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಮತ್ತು ಇನ್ನೊಂದು ಹೇಳ್ತೀನಿ ರೀ, ಪರೀಕ್ಷೆ ಅಂತಂತಾರಲ್ಲ, ನಳ ಇವತ್ತು ಬಂದಿಲ್ಲ ನೋಡ್ರಿ. ಮಡ್ನೀರು ಹಿಂದಿನ ದಿವಸ ತುಂಬ್ಕೋಬೇಕಂದ್ರೆ ಹಿಂದಿನ ದಿವಸನೂ ಇದ್ದಿದ್ದಿಲ್ಲ. ಹಾಗಾಗಿ ಬೋರ್ ನೀರಿಲ್ಲೇನು ಮಾಡ್ಲಿಕ್ಕತ್ತೀನಿ, ಸ್ವಲ್ಪ ಟೈಮ್ ತೊಗೋತದ. ಮತ್ತು ಹಂಗೆ ಕಡ್ಲಿಬೇಳೆ ಸತೇಕ್ ಒಂದೊಂದು ಬಿಳಿ ಬಿಳಿನೇ ಅನ್ನಿಸ್ತಾವ, ಬಟ್ ಕುದ್ದಿರ್ತಾವವು. ಬೋರ್ ನೀರಿಂದ ಹಾಗೆ ಆಗ್ತದೇನೋ ಅಂತ ಅನ್ಕೋತೀನಿ. ಈಗ ಒಗ್ಗರಣೆ ಮಾಡ್ಲಿಕ್ಕತ್ತೀನಿ. ಒಮ್ಮೆ 3 ಒಗ್ಗರಣೆ ಇಳಿಲಿಕ್ಕತ್ತಾವ. ಒಂದು ಕಾಯಿ ರಸಕ್ಕೆ, ಒಂದು ಸೈಡ್ ಬಟಾಟಿ ಪಲ್ಯ, ಇನ್ನೊಂದು ಕಟ್ಟಿನ ಸಾರು. 3 ಒಮ್ಮೆ ಇಳಿತಾವ. ಮತ್ತು ಹೋಲ್ಸೇಲ್ ಒಗ್ಗರಣೆ ಬರ್ತದ್ರೆ ಅದು ಇನ್ನೂ ಟೈಮ್ ಅದ, ಯಾಕಂದ್ರೆ ಕೋಸಂಬರಿ ಬೇಕು, ಚಟ್ನಿ ಬೇಕು, ಎಲ್ಲದಕ್ಕೂ ಬೇಕು. 3 ಒಗ್ಗರಣೆ ಅಟ್ ಎ ಟೈಮ್ ಹಾಕ್ತೀನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಎಲ್ಲ ಹಾಕಿ ಹಾಗೆ ಯಾವ್ಯಾವಕ್ಕೆ ಎಷ್ಟೆಷ್ಟು ಬೇಕು ಹಾಕ್ಲಿಕ್ಕತ್ತೀನಿ. ಮತ್ತು ಇದರೊಳಗೆ ಏನದ, ಬಟಾಟಿ ಪಲ್ಯಕ್ಕೆ ಏನದ, ಹಸಿಮೆಣ್ಸಿನ್ಕಾಯಿ, ಒಗ್ಗರಣೆ ಒಳಗೆ ಒಂದಿಷ್ಟು ಉದ್ದಿನಬೇಳೆ ಎಲ್ಲ ಹಾಕಿನಿ, ಹಸಿಮೆಣ್ಸಿನ್ಕಾಯಿ ಹಾಕಿನಿ, ಅರಿಶಿನ ಪುಡಿ ಅಷ್ಟು ಹಾಕಿ ಚೆಂದಾಗಿ ಎಲ್ಲ ಕೈ ಆಡಿಸಿ ಹಾಕಿಬಿಡ್ತೀನಿ. ಈಗ ಕಟ್ಟಿನ ಸಾರು ಒಳಗೆ ಆಲ್ರೆಡಿ ನಾನು ಕೊತ್ತಂಬರಿ ಎಲ್ಲನೇ ಹಾಕಿ ಇಟ್ಬಿಟ್ಟೀನಿ ರೀ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಇಲ್ಲಿ ಬಟಾಟಿ ಪಲ್ಯ ಇಳಿಲಿಕ್ಕತ್ತದ. ಒಗ್ಗರಣೆ ಅಷ್ಟೇ ಹೇಳಿದ್ನಲ್ರಿ, ಉದ್ದಿನಬೇಳೆ ಎಲ್ಲ ಹಾಕಿದರೆ ಟೇಸ್ಟ್ ಆಗ್ತದೆ. ಹಾಗಾಗಿ ಬಟಾಟಿ ಪಲ್ಯಕ್ಕೆ ಉದ್ದಿನಬೇಳೆನೂ ಹಾಕಿ ಮಾಡ್ಲಿಕ್ಕತ್ತೀನಿ. ಮತ್ತು ಎವ್ರಿ ಟೈಮ್ ಒಂದು ಕಮೆಂಟ್ ಇದ್ದೇ ಇರ್ತದೆ, ನೀವು ರಂಗೋಲಿ ಹೆಂಗೆ ಚೆಂದಾಗಿ ತೋರಿಸ್ತಿರಲ್ಲ, ಅಡ್ಗಿನೂ ಹಂಗೆ ಒಂದೊಂದೇ ತೋರಿಸ್ರಿ ಅಂತ ಹೇಳಿರ್ತಾರೆ. ಹಂಗೆ ಸಾಧ್ಯ ಆಗಂಗಿಲ್ಲ ರೀ, ಯಾಕಂದ್ರೆ ಒಗ್ಗರಣೆದು ಏನಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ. ಈಗ ನಾ ಹೇಳಿದೆ 3ಕ್ಕೂ ಒಗ್ಗರಣೆ ಹಾಕ್ಲಿಕ್ಕತ್ತೀನಿ. ಅದಕ್ಕೆ ಕಾಮನ್ನಾಗಿ ಎಲ್ರಿಗೂ ಅಡುಗೆ ಮಾಡೋರಿಗೆ ಹಸಿಮೆಣ್ಸಿನ್ಕಾಯಿ ಎದಕ್ಕೆ ಬೇಕು, ಒಗ್ಗರಣೆ ಎಷ್ಟು, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಅಂತೂ ಗೊತ್ತೇ ಇರ್ತದೆ. ಅದನ್ನು ಒಂದೊಂದೇ ಸಪ್ರೇಟಾಗಿ ತೋರಿಸ್ಲಿಕ್ಕೆ ಹಂಗೆ ಆಗಂಗಿಲ್ಲ. ಹಂಗೇನ್ರ ಸ್ಪೆಷಲ್ ಒಂದು ಯಾವ್ದಾರು ಮಾಡ್ಲಿಕ್ಕತ್ತೀನಿ ಅಂದ ಅದರದೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಇಷ್ಟು ಕಾಮನ್ನಾಗಿ ಗೊತ್ತಿರ್ತದೆ. ಸ್ಪೆಷಲ್ಲಾಗಿ ಒಂದು ಯಾವುದೇ ಐಟಮ್ ಮಾಡ್ಲಿಕ್ಕತ್ರ ಅದನ್ನು ಸಾವಕಾಶಾಗಿ ತೋರಿಸಿರ್ತೀನಿ. ರೆಗ್ಯುಲರಾಗಿ ಯಾರು ವಿಡಿಯೋ ನೋಡ್ತಿರ್ತಾರೆ ಅವ್ರಿಗೆ ಗೊತ್ತೇ ಇರ್ತದೆ ರೀ. ಮತ್ತು ಇನ್ನೊಂದು ಏನು ರೀ, ಬಹಳಷ್ಟು ಅಡುಗೆ ಇದ್ದಾಗ ಇವೆಲ್ಲ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಬೇಕಾಗ್ತದೆ. ನಾವು ಯೂಸ್ ಮಾಡಿದರೆ ಲಘು ಲಘು ಆಗ್ತದೆ. ಅಂದ್ರೆ ಸ್ಕೂಲ್ ಟೈಮು 9-8:30 ಅನ್ನೋದಕ್ಕೆ ನಮ್ದೆಲ್ಲ ಅಡುಗೆ ಎಲ್ಲ ಆಗಬೇಕಾಗ್ತದೆ. ಹಂಗೆ ಒಂದೊಂದೇ ಮಾಡ್ಕೋತ ಕೂತ್ವಿ ಅಂತಂದ್ರೆ ಆ ಟೈಮಿಗೆ ಆಗಂಗಿಲ್ಲ. ಹಂಗೇನ್ರ ಸ್ಪೆಷಲ್ ಮಾಡಿದೆ ಅಂದ್ರೆ ನಾನು ನಿಮಗೆ ಸಾವಕಾಶಾಗಿನೇ ತೋರಿಸಿರ್ತೀನಿ ರೀ. ಈಗ ನೋಡ್ರಿ, ಎಲ್ಲ ಒಗ್ಗರಣೆ ಹಾಕೋದಾತು, ಕಟ್ಟಿನ ಸಾರು, ಬಟಾಟಿ ಪಲ್ಯ ಮತ್ತು ಕಾಯಿ ರಸ, ಇವು 3ಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು. ಕಾಯಿ ರಸಕ್ಕೆ ಏನದಲ್ಲ ಸ್ಪೆಷಲ್, ಬಟಾಟಿ ಪಲ್ಯ ಬಾಜುಕೆ ಅದ, ಕಾಯಿ ರಸ ನಿಮ್ಗೆ ಗುರ್ತೇ ಅದ. ಕಾಯಿ ರಸಕ್ಕೆ ಏನದ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಅಂತ ಹಾಕೇ ಇರ್ತೀವಿ. ಮಸಾಲೆ ಪುಡಿ ನಿನ್ನೆನೇ ಮಸಾಲೆ ಪುಡಿ ಫಸ್ಟ್ ವಿಡಿಯೋ ಹಾಕೀನಿ ನಿಮಗೆ. ಮೆಂತ್ಯದಿಟ್ಟು, ಚಟ್ನಿ ಪುಡಿ, ಮಸಾಲೆ ಪುಡಿ ಮಾಡ್ಕೊಂಡಿದ್ದು. ಮಸಾಲೆ ಪುಡಿ 2ಕ್ಕೂ ಹಾಕ್ತೀನಿ, ಕಟ್ಟಿನ ಸಾರು ಮತ್ತು ಕಾಯಿ ರಸಕ್ಕೆ. ಮತ್ತು ಕಟ್ಟಿನ ಸಾರು ಭಾಳ ಮಂದಿ ಇಷ್ಟಪಟ್ರೆ, ಭಾಳ ಅಂದ್ರೆ ಭಾಳ ಮಂದಿ ಇಷ್ಟಪಟ್ಟರು. ನಿಮಗೆ ಇದನ್ನು ಒಂದೇ ಸ್ಪೆಷಲಾಗಿ ಮಸಾಲೆ ಪುಡಿ ತೋರಿಸ್ತೀನಿ, ಸಾರಿಗೆ ಹಾಕಿದ್ದು ಮಸಾಲೆ ಪುಡಿ ತೋರಿಸ್ತೀನಿ. ನೋಡಿರಿ, ಬಟಾಟಿ ಪಲ್ಯನೂ ರೆಡಿ ಆಯಿತು. ಇಲ್ಲಿ ನೋಡಿರಿ, ಕಾಯಿ ರಸ ಸ್ವಲ್ಪ ಮಾಡೇನ್ರಿ, ಭಾಳ ಹಾಕ್ಸ್ಕೊಳಂಗಿಲ್ಲ ಯಾರೂ ಕಾಯಿ ರಸ, ಅದಕ್ಕೇನದ ಭಾಳ ಮಾಡಲಿಲ್ಲ. ಇದು ಕಾಯಿ ರಸಕ್ಕೆ ಒಂದೇ ನಾನು ಖಾರ ಪುಡಿ ಹಾಕಿದೆ, ಕಟ್ಟಿನ ಸಾರಿಗೇನು ಹಾಕಿಲ್ರಿ. ಆದ್ರೆ ಹುಣಸೆ ಹಣ್ಣಿನ ಹುಳಿ ಮಾತ್ರ ಕಾಯಿ ರಸ ಮತ್ತು ಕಟ್ಟಿನ ಸಾರಿ 2ಕ್ಕೂ ಹಾಕೀನಿ. ಈಗ ನೋಡ್ರಿ, ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿ ಇಟ್ಬಿಡ್ತೀನಿ. ಮತ್ತು ಕಡುಬು ಮತ್ತು ಪುರಿಗೆ ಹಿಟ್ಟಂತೂ ನಾದಿ ಇಟ್ಟಾಯ್ತು. ಅದರೊಳಗೆ ಏನೂ ಹಾಕಿಲ್ರೆ, ನಾವು ಹೆಂಗೆ ಚಪಾತಿ ಹಿಟ್ಟು ನಾದ್ತಿನ್ಲ ಹಾಗೆ ಹಾಕಿನಿ. ಅದಕ್ಕೆ ಆ್ಯಕ್ಚುಲಿ ಸಣ್ಣ ರವೆ ಬೇಕಾಗಿತ್ತು, ಚರೋಟಿ ರವೆ ತರ್ಲಿಕ್ಕೆ ಅದೊಂದು ನೆನಪಾಗಲಿಲ್ಲ ರೀ. ಮೊನ್ನೆನೇ ಎಲ್ಲ ಸಾಮಾನೆಲ್ಲ ತಂದ್ವೆಲ್ಲ, ಅವಾಗ ಚರೋಟಿ ರವೆ ನೆನಪಾಗಲಿಲ್ಲ. ಹಾಗಾಗಿ ಬರೀ ನಾ ಪುರಿ ಹಿಟ್ಟು ಅಂದ್ರೇನು, ಚಪಾತಿ ಹಿಟ್ಟೇನು ಕಣಕ ನಾದ್ತೀವಲ್ಲ ಅದನ್ನೇ ನಾದಿ ಇಟ್ಟೀನಿ. ಈಗೇನದ, ಇನ್ನು
ಕಲ್ಲೊಳಗೆ ರುಬ್ತೀನಿ ರೀ. ಅಂದ್ರೆ ಟೇಸ್ಟ್ ಆಗ್ತದೆ. ಚಟ್ನಿ ಅನ್ರಿ, ಹೂರ್ಣ ಅನ್ರಿ, ಕಲ್ಲೊಳಗೆ ನಿಮಗೆ ಗೊತ್ತೇ ಅದ. ಮತ್ತು ಇನ್ನೊಂದು, ನಮ್ಮ ಮನೆ ಒಳಗೆ ದೀಪ ಇಟ್ಟಿರ್ತೀವಿ, ಅತ್ತೆ ಮನೆ ಒಳಗೆ ಘಟ್ಟ ಹಾಕ್ತಾರೆ. ಹಾಗಾಗಿ ಭಾಳ ಮಂದಿಗೆ ಒಂದೊಂದು ಪ್ರಶ್ನೆ ಇರ್ತಾವೆ. ಅದಕ್ಕೇನದ, ನನಗೂ ತಿಳಿದದ್ದನ್ನು ನಾನು ಆನ್ಸರ್ ಮಾಡಿರ್ತೀನಿ. ಒಂದು ದೇವರ ನಾಮಸ್ಮರಣೆ ಮಾಡ್ಕೋತ, ಬನಶಂಕರಿ ನಾಮಸ್ಮರಣೆ ಮಾಡ್ಕೋತ ಹೂರ್ಣ ರುಬ್ಬುಣಂತ್ರಿ. ಹೂರ್ಣ ಸ್ವಲ್ಪ ರುಬ್ಬುದಿತ್ತಂದ್ರೆ ಏನು ಅನ್ಸಂಗಿಲ್ರಿ. ಅದ್ರಾಗ ಅದಕ್ಕೆ ನನ್ನ ಮಕ್ಳು ಅನ್ಲಿಕತ್ತಿದ್ರು, ನಾ ಹೂರ್ಣ ರುಬ್ಬುದು ನೋಡಿ ಅಮ್ಮ ಅಡುಗೆಯವ್ರಿಗೆ ಅದು ಹೇಳಿದಾಗ ಅದಕ್ಕೆ ಇಬ್ಬಿಬ್ಬರು ಬರ್ತಾರೆ. ಒಬ್ಬರು ಪಲ್ಯ ಹೆಚ್ಚಿ ಕೊಡ್ತಾರೆ, ಒಬ್ಬರು ಹೂರ್ಣ ರುಬ್ಬಿ ಕೊಡ್ತಾರೆ, ಮತ್ತು ಒಬ್ಬರು ಏನದ ಪುರಿ ಮತ್ತು ಕಡುಬು ಮಾಡ್ತಾರೆ, ಒಬ್ಬರು ಮ್ಯಾಲಿಂದ ಎಲ್ಲ ಅಡುಗೆ ಮಾಡ್ಕೋತಾರೆ. ಹೆವಿ ಆಗಂಗಿಲ್ಲ, ನಿನಗೆ ಒಬ್ಬಾಕಿಗೆ ಭಾಳ ಹೆವಿ ಆಗ್ತದೆ ಅಂಥೇಳಿ ನನ್ನ ಮಕ್ಳು ಇಬ್ಬರು ಅಡುಗೆ ಮುಗಿಯೋ ತನಕನೂ ಅಂದಾರ ನೋಡ್ರಿ. ಆದ್ರೆ ನನಗೇನು ಹಂಗೆ ಹೆವಿ ಆಗಿದ್ದಿಲ್ಲ. ಬಟ್ ನನಗೆ ಒಳಗೆ ಏನು ಕರೆಕ್ಟ್ ಟೈಮಿಗೆ ಆಗ್ತದೋ ಇಲ್ಲೋ ಅನ್ನೋದು ಒಂದು ಎಲ್ಲೋ ಒಂದು ಮನಸ್ಸೊಳಗಿತ್ತು. ಆದರೆ ಕರೆಕ್ಟ್ ಟೈಮಿಗೆ ಆಯಿತು, ಅದೊಂದು ಖುಷಿ ಆಯ್ತು ನೋಡ್ರಿ. ಶಾಕರಂ ಜುಣಾಂ ಯನ್ಯ ಕಸ್ಯಚಿದಾಖ್ಯಾತಂ ತನ್ಮೇ ಕಥೆಯ ಷಣ್ಮುಖ ಸ್ಕಂದ ಉವಾಚ. ಶಕ್ರಶಾಖಾಂಬರಿ ದಿವ್ಯಾಃ ಕವಚಂ ಸಿದ್ಧಿದಾಯಕಂ. ಶಕ್ರಶಾಖಾಂಬರಿ ದಿವ್ಯಾಃ ಕವಚಂ ಸಿದ್ಧಿದಾಯಕಂ ಕಥಯಾಮಿ ಮಹಾಭಾಗ ಶೃಣು ಸರ್ವಶುಭಾವಹಂ. ಅಸ್ಯ ಶ್ರೀ ಶಾಖಾಂಬರಿ ಕವಚಸ್ಯ ಸ್ಕಂದ ಋಷಿಃ ಶಾಖಾಂಬರಿ ದೇವತಾ ಅನುಷ್ಠುಪ್ ಛಂದಃ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ. ಧ್ಯಾನಂ ಶೂಲಂ ಖಡ್ಗಂ ಚಡಮರುಂ ದದಾನಾಮ ಭಯಪ್ರದಂ ಸಿಂಹಾಸನಸ್ಥಾಂ ಧ್ಯಾಯಾಮಿ ದೇವಿ ಶಾಖಾಂಬರೀಮಹಂ. ಶಾಖಾಂಬರಿ ಶಿರಃ ಪಾತು ನೇತ್ರೇ ಮೇ ರಕ್ತದಂತಿಕಾ ಕರ್ಣೋರಮೇ ನಂದಜಾ ಪಾತು ನಾಸಿಕಾಂ ಪಾತು ಪಾರ್ವತಿ ಓಷ್ಟೌ ಪಾತು ಮಹಾಕಾಲಿ ಮಹಾಲಕ್ಷ್ಮಿ ಚ ಮೇ ಮುಖಂ ಮಹಾಸರಸ್ವತಿ ಜಿಹ್ವಾಂ ಚಾಮುಂಡಾವತು ಮೇ. ನೋಡ್ರಿ, ದೇವರ ನಾಮಸ್ಮರಣೆ, ಬನಶಂಕರಿ ನಾಮಸ್ಮರಣೆ ಮಾಡ್ಕೋತ ಹೂರ್ಣ ಎಲ್ಲ ರುಬ್ಬುದಾಯ್ತು. ಇನ್ನೇನದ ಅಡುಗೆ ಅಂತೂ ಆಲ್ಮೋಸ್ಟ್ ಆಗ್ಯದ. ಇನ್ನು ಹೂರ್ಣ ರುಬ್ಕೊಂಡ್ವಿ ಅಂದ್ರೆ ಕಡುಬು, ಪುರಿ, ಬಜಿ ಇವು ಮೂರು ಆದು ಅಂದ್ರೆ ಎಲ್ಲ ಅಡುಗೆನೂ ಆದಂಗೆ ನೋಡ್ರಿ. ಅಂದ್ರೆ ಲಾಸ್ಟಿಗೆ ಬಂತು ಅಡುಗೆ ಅಂದಂಗೆ. ಆದ್ರೆ ಒಮ್ಮೊಮ್ಮೆ ಹೆಂಗೆ ಅನಿಸ್ತದ ಅಡುಗೆ ಮಾಡೋರಿಗೆ, ಮೊದಲಿನ ಅಡುಗೆ ಎಲ್ಲ ಭಾಳ ಈಸಿ, ಇವು ಮೂರು ಭಾಳ ಡಿಫಿಕಲ್ಟ್ ಅಂತ ಅನಿಸ್ಬಿಡ್ತದ್ರಿ. ಯಾಕಂದ್ರೆ ಅವೇ ಕೈ ಹಿಡಿಯುವಂಥವು. ಉಳಿದೆಲ್ಲ ಅನ್ನಕ್ಕೆ ಇಡೋದು, ಹುಳಿ ಮಾಡೋದು, ಸಾರು ಮಾಡೋದು, ಇವೆಲ್ಲ ಏನವಲ್ಲ ಭಾಳ ಫಾಸ್ಟಾಗಿ ಆಗ್ತಿರ್ತಾವೆ ನೋಡ್ರಿ. ನಾನು ಈಗೇನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ, ನವಣಕ್ಕಿ ಅನ್ನ ಮಾಡಿದ್ನಿಲ್ರಿ, ಅದು ಅನ್ನ ಆಗ್ಯದ, ಪಾಯಸ ಮಾಡ್ಲಿಕ್ಕತ್ತೀನಿ. ನವಣಕ್ಕಿ ಪಾಯಸ, ರುಚಿಗೆ ತಕ್ಕಷ್ಟು ಬೆಲ್ಲ, ಅಂದ್ರೆ ಸಮ ಬೆಲ್ಲ ಹಾಕಿನಿ. ಹಂಗೆ ಚಟ್ನಿಗೂ ಒಮ್ಮೆ ಬೆಲ್ಲ ಹಾಕ್ಲಿಕತ್ತಿ ಅಂದ್ರೆ ಮತ್ತೆ ಅದಕ್ಕೆ ಬೇಕು ಎಲ್ಲದಕ್ಕೂ ಹಾಕಿಬಿಡೋದು. ಒಮ್ಮೆ ಉಪ್ಪು ಹಾಕ್ಲಿಕತ್ತಿದ್ವಿ ಅಂದ್ರೆ ಎಲ್ಲದಕ್ಕೂ ಉಪ್ಪು ಹಾಕಿಬಿಡೋದು, ಹಿಂಗ್ರಿ. ಅದಕ್ಕೆ ಈಗ ಒಣ ಕೊಬ್ಬರಿ ಒಂದಿಷ್ಟು ಹೂರ್ಣಕ್ಕೆ ಹಾಕಿನಿ, ಒಂದಿಷ್ಟು ಪಾಯಸಕ್ಕೆ, ಹಾಗೆ ಹೈಗ್ರೀವ ಒಂದಿಷ್ಟು ತೆಗ್ದೀವಿ, ಅದಕ್ಕೊಂದಿಷ್ಟು ಎಲ್ಲದಕ್ಕೂ ಒಮ್ಮೆ ಹಾಕಿಬಿಟ್ವಿ ಅಂದ್ರೆ ಟೈಮ್ ಹಿಡಿಯಂಗಿಲ್ಲ. 1 by 1 ಅಂಥೇಳಿ ಲಗು ಲಗು ಮುಗಿದು ಬಿಡ್ತಾವೆ. ಮತ್ತು ಕಟ್ಟಿನ ಸಾರೊಳಗೆ ಒಂದಿಷ್ಟು ಕಣಕ ಹಾಕ್ತೀವಿ. ಬರೀ ಪ್ಲೇನ್ ಕಟ್ಟಿನ ಸಾರು ಮಾಡಬಾರ್ದು ಅಂತ ಹೇಳಿ ಅದರೊಳಗೆ ಕಣಕ ಒಂದಿಷ್ಟು ಉಂಡೆಗಳನ್ನು ಹಾಕೋದು. ಆದಷ್ಟು ಅಡುಗೆ ಲಗು 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 ಆಗ್ಲಿಕ್ಕತ್ತದ. ಮತ್ತು ಬನಶಂಕರಿಗೆ ಪ್ರಿಯವಾದ ನವಣಕ್ಕಿ ಅನ್ನ ಮತ್ತು ನವಣಕ್ಕಿ ಪಾಯಸ ಮತ್ತು ಉಡಿ ಸತೇಕ್ರಿ. ನಾವು ನವಣಕ್ಕಿ ಅದರೊಳಗೆ ಒಂದು ಮುಷ್ಟಿ ಅಷ್ಟೇ ಅಕ್ಕಿ, ಬಿಳಿ ಅಕ್ಕಿ ಸೇರಿಸಿ ಉಡಿ ತುಂಬ್ತೀವಿ. ಬಂದವ್ರಿಗೆ ಎಲ್ರಿಗೂ ಕುಮಾರ ಮುತ್ತೈದೆಯರು, ಬಾಲ ಮುತ್ತೈದೆಯರು ಅಂತ ಅಂತೀವಲ್ರಿ, ಕುಮಾರಿಯರು. ಮೇನ್ ಬನಶಂಕರಿಗೆ ಕುಮಾರ ಮುತ್ತೈದೆನೇ ಬಹಳ ಶ್ರೇಷ್ಠ, ಹಾಗೆ ಮುತ್ತೈದೆಯರು. ಅವರಿಗೆ ಉಡಿ ತುಂಬಬೇಕಾದ್ರೂ ಸತೇಕ ನಾವು ನವಣಕ್ಕಿ ಮತ್ತು ಸ್ವಲ್ಪ ಅಕ್ಕಿನಿ ಹಾಕಿನೇ ಮಾಡ್ತೀವಿ ನೋಡ್ರಿ. ಈಗ ಹೋಲ್ಸೇಲ್ ಒಗ್ಗರಣೆ ಇಳಿಲಿಕ್ಕತ್ತದ. ಈ ಒಗ್ಗರಣೆ ಎಲ್ಲ ಕೋಸಂಬರಿ, ಚಟ್ನಿ, ಹಾಗೆ ಒಂಚೂರು ಕಟ್ಟಿನ ಸಾರು ಇದಕ್ಕೆಲ್ಲ ಹಾಕ್ತೀನಿ. ಪಾಯಸನೂ ರೆಡಿ ಆಯಿತು. ಖರೆ ಪಾಯಸ ಭಾಳ ಟೇಸ್ಟ್ ಆಗ್ತದೆ ರೀ. ಇದು ನವಣಕ್ಕಿ ಪಾಯಸ ಅಂತೂ ಅಷ್ಟು ರುಚಿ ಆಗ್ತದೆ. ಈಗ ಒಗ್ಗರಣೆ ಅಷ್ಟು ಇಳಿಸಿ ಅದರೊಳಗೆ ಒಂದಿಷ್ಟು ಒಗ್ಗರಣೆ ಇಟ್ಟು ಮಸಾಲೆ ರೈಸ್ ಮಾಡ್ತೀನಿ ರೀ. ಮಕ್ಕಳಿಗೆ ನನ್ನ ಮಗಳಂದ್ಲು, ಅಮ್ಮ ಮಕ್ಕಳಿಗೆ ಭಾಳ ಇಷ್ಟ ಆಗ್ತದೆ, ಒಂದಿಷ್ಟು ಮಸಾಲೆ ರೈಸ್ ಮಾಡು ಅಂತ ಹೇಳಿದ್ಲು. ಅದ್ರ ಸಲುವಾಗಿ ಎಲ್ಲ ಪಲ್ಯ ಅಂತೂ ಆಗಳೇನೆ ಹೆಚ್ಚು ಇಟ್ಕೊಂಡೀನಿ ಮೊದ್ಲೇಕ. ಅಷ್ಟು ಒಂದು ಪಲ್ಯದ ಹಬ್ಬದಲ್ರಿ, ಹಿಂಗಾಗಿ ಎಲ್ಲ ಅದನ್ನೇ ಅವರಿ ಹಾಕಿದ್ರೆ 60 ಅಂತ, ನೆಲ್ಲು ಹಾಕಿದ್ರೆ 40 ಅಂತ. ಅವ್ರಿ 60, ನೆಲ್ಲು 40 ಅಂಥೇಳಿ
ಅವನ್ನಂತೂ ಹಾಕೋದೆ ಅಲ್ಲೇ 100 ಅದು. ಇನ್ನೊಂದು 8 ಅವು ಎಲ್ಲ ಹಾಕಿಬಿಡೋದ್ರಿ. 108 ಪಲ್ಯದ ಹಬ್ಬ ಅಂತಂದ್ರೆ ಬನಶಂಕರಿಗೆ 108 ಪಲ್ಯ ಹಾಕಿ ಮಾಡೋದು. ಅದಕ್ಕೆ ಹಿರಿಯರು 60 ಅಂದ್ರೆ ಅದ್ರೊಳಗೆ ಇಷ್ಟು ಅರ್ಥ ಅದ ನೋಡ್ರಿ. ಅವರಿ 60 ಅಂತಂದ್ರೆ ಅಷ್ಟು ಎಲ್ಲ ಪಲ್ಯದಷ್ಟು ಶಕ್ತಿ ಅವ್ರಿಕಾಳೊಳಗದ. ಅದರ ಸಲುವಾಗಿ ಈ ಅವ್ರಿಕಾಳು ಸೀಸನ್ ಒಳಗೆ ಅವರಿಂದ ಏನೇನು ಉಪಯೋಗಗಳವ ಅಂತಂದ್ರೆ ಪಲ್ಯ ಅನ್ರಿ ಏನಾರೇ ಮಾಡಿ ನಾವು ಹೊಟ್ಟೆ ಒಳಗೆ ಹೋಗಿಸ್ಬೇಕು. ಅದಕ್ಕೆ ಅವರಿ ಒಳಗೆ 60 ರೋಗಗಳನ್ನು ಗುಣಮುಖ ಮಾಡುವಂಥ ಶಕ್ತಿ ಅದ. ಅದಕ್ಕೆ ಅವರಿ 60 ಅಂತ, ನೆಲ್ಲಿ 40 ಅಂತ. ಈಗ ನೋಡ್ರಿ ಪುರಿ ಮಾಡ್ತೀನಿ, ಹಂಗೆ ಕಡುಬು ಮಾಡ್ತೀನಿ. ಫಾಸ್ಟಾಗಿ ಮಾಡಿ ತೆಗೆದು ಬಜಿ ಒಂದಿಷ್ಟು ಮಾಡಿದೆ ಅಂದ್ರೆ ನಂದು ಅಡುಗೆ ಮುಗೀತು ನೋಡ್ರಿ. ಇನ್ನು ನೈವೇದ್ಯ ಆರತಿ ಕುಮಾರಿಯರು ಮುತ್ತೈದೆಯರಿಗೆ ಎಲ್ರಿಗೂ ಊಟಕ್ಕೆ ಹಾಕೋದು. ಅವರೆಲ್ಲ ಖುಷಿ ಪಟ್ಟರು ಅಂದ್ರೆ ನಮ್ಮದು ಹೊಟ್ಟೆ ಫುಲ್ ತುಂಬಿದಂಗೆ. ಎಲ್ರಿಗೂ ಹಾಗೆ ಅನ್ನಿಸ್ತದೆ. ಯಾರನ್ನ ಊಟಕ್ಕೆ ಕರೆದಿರ್ತೀವಿ ಎಲ್ಲರೂ ಚೆಂದಾಗಿ ತಿಂದು ಮಸ್ತಾಗ್ಯದ ಅಡುಗೆ ಅಂದ್ರೆ ಸಾಕು, ನಮಗೊಂದು ದೊಡ್ಡ ಬಹುಮಾನ ಕೊಟ್ಟಂಗೆ, ಹೌದಿಲ್ರಿ? ಆದ್ರೆ ನನಗ್ರಿ ಕಡುಬಕ್ಕಿಂತ ಹೋಳ್ಗೆ ಭಾಳ ಫಾಸ್ಟ್ ಮಾಡ್ತೀನಿ ನಾ. ಕಡುಬು ನನಗೆ ಭಾಳ ಸ್ಲೋ ಅನಿಸ್ಬಿಡ್ತದೆ. ಅಂದ್ರೆ ಅದರೊಳಗೆ ಆಟ ಆಡ್ಕೋತ ನಿಂತ್ಬಿಟ್ಟಿನೇನೋ ಅಂತ ಅನಿಸ್ತದ. ನೋಡ್ರಿ ಮಸಾಲೆ ರೈಸ್ ಮಸಾಲೆ ಪುಡಿನೇ ಆಗ್ಯದ. ಅಷ್ಟು ಚಂದ ಫ್ಲೇವರ್ ಬರ್ಲಿಕ್ಕತ್ತದ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು. ಅದನ್ನು ಕೂಡ ಅದರೊಳಗೆಲ್ಲ ಹಾಕ್ಯದಲ್ರಿ. ವಟಾಣಿ ಹಾಕ್ಯದ, ಅವರಿ ಹಾಕ್ಯದ, ಒಂದು ಮೆಂತೆ ಸೂಡು ಹಾಕ್ಯದ, ಒಂದು ಪಾಲಕ್ ಹಾಕ್ಯದ, ಎಲ್ಲಾನು ಹಾಕಿತ್ತು. ಆಲ್ಮೋಸ್ಟ್ ನೆಲ್ಲಿಕಾಯಿ ಹಾಕಿತ್ತು. ಎಣ್ಣೆ ಮಸ್ತ್ ಕಾಯ್ದದ್ರಿ. ಹಾಕು ಪುರ್ಸೊತ್ತಿಲ್ದ ಕಪ್ಪೆ ಆಗಿತ್ತು ರೀ ಫಸ್ಟಿಗೆ ಒಂದೆರಡು. ಮತ್ತು ಯಾರು ಮಂದಿ ಬರೋರು ಅವರಿಗೆ ಬರ್ರಿ ಅಂತ ಹೇಳಿ ಈ ಕಡೆ ನೋಡೋದ್ರಾಗೆ ಕಪ್ಪಾಗ್ಲಿತ್ತು. ಒಂದು 2-3 ಕಪ್ ಆಗಿಬಿಟ್ಟಿದ್ದು ರೀ. ಆಮೇಲೆ ಗೊತ್ತಾಯಿತು ಒಲಿ ಸಣ್ಣ ಇಟ್ಟರು ಸುತ್ತಾಗ ಅಷ್ಟು ಎಣ್ಣೆ ಕಾಯ್ದಿತ್ತು. ನೋಡ್ರಿ ಇಷ್ಟಂತೂ ಅಡುಗೆ ರೆಡಿ ಆಗ್ಯದ. ಕಡುಬು ಪುರಿ ಎಲ್ಲ. ಇನ್ನೇನದ ಬಜಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ. ಇನ್ನೂ ಪುರಿ ಮತ್ತು ಕಡುಬು ಮಾಡೋದದ. ಈಗ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾಡೀನಿ. ಆಮೇಲೆ ಮತ್ತೆ ಟು ಬಿ ಕಂಟಿನ್ಯೂ ಅಂತಾರಲ್ರಿ, ಅದು ಆಗ್ತದೆ. ಈಗ ಸದ್ಯಕ್ಕೆ ಒಂದಿಷ್ಟು ಬಜಿ ಮಾಡಿ ತೆಗೆದುಬಿಡ್ತೀನಿ. ಅಡಿಗೆ ಆಗ್ಯದ ಇವ್ರು ಸಲ. ಬಂದ್ರನ ಇವ್ರು ಯಜಮಾನ್ರು ಬಂದ್ರು. ಹಾಂ ಶಾಜೀರ್ಗೆ ಹೋಗು. ಹೆಂಗಾಗ್ತಾವ ಬಜಿ ಒಳಗೆ ಅಯ್ಯ ಕೂಡ್ಬೇಕದ್ರಾಗೆ.
ಬಿಟ್ಟು ನನಗೆ ಲಕ್ಷ ಇದ್ದಿಲ್ರಿ ನಾವು ಊಟ ಮಾಡಿ ಮಾಡ್ಬೇಕಾಗ್ತದೆ ವಿಜಯಲಕ್ಷ್ಮಿ ಸೌಕಾಶ ಎಲ್ಲ ಊಟ ಮಾಡ್ಬೇಕಮ್ಮ ವಿಜಯಲಕ್ಷ್ಮಿ ಖುಷಿ ಎಲ್ಲ ಮನಿ ಭಾಳ ದೂರದವ್ರದ್ದು ಮಾಮಿ ಮ್ಯಾಕ್ ಬಂದಿದ್ದೆ ನೋಡ್ರಿ ಎಲ್ಲ ಬಂದಿತ್ತ ಕೊಡ್ರಿ ನಮ್ಮ ಅಕ್ಕಿ ಬಂದಿತ್ತ ಬರ್ರಿ ಹಾ ಅಷ್ಟೇ ಕೂಡ್ಸಿರಿ ಇನ್ನ ಮತ್ತೆ ಅದೇನದು ಕಾಮ್ ತುಗಿ ಒಳಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಅಂದ್ರೆ ನಮ್ಮ ಮನೆ ಬನಶಂಕರಿ ನವರಾತ್ರಿ ವಿಡಿಯೋ ಪಲ್ಯದ ಹಬ್ಬದ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಈಗ ನೋಡ್ಲಿಕ್ಕತ್ತದ್ದು ನಿನ್ನೆ ಹುಣ್ಣಿಮೆ ದಿವಸ ನಮ್ಮನೆ ಒಳಗೆ ಸತ್ಯನಾರಾಯಣ ಮಾಡಿದ್ದು, ಅದನ್ನು ಕೂಡ ಈಗ ಅಪ್ಲೋಡ್ ಮಾಡೀನಿ ನೋಡ್ರಿ. ಶ್ರೀ